ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸುರಿಯುತ್ತಿರುವ ಮಳೆ ಹಿನ್ನೆಲೆ ಮಾರ್ಕಂಡೇಯ ನದಿ ರೌದ್ರ ರೂಪ ತಾಳಿದೆ. ಬೆಳಗಾವಿ ತಾಲೂಕಿನ ಹಲವು ಗ್ರಾಮಗಳ ಜಮೀನು ಜಲಾವೃತಗೊಂಡಿದ್ದು ರೈತರಿಗೆ ಬೆಳೆ ಕೊಳೆಯುವ ಆತಂಕ ಎದುರಾಗಿದೆ. ಪಶ್ಚಿಮ ಘಟ್ಟ ಪ್ರದೇಶ ಜೊತೆಗೆ ಕುಂದಾನಗರಿ ಬೆಳಗಾವಿಯಲ್ಲಿ ಕಳೆದ 2 ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಿತ್ತು. ಆದರೆ ಇವತ್ತು ಬೆಳಗ್ಗೆಯಿಂದ ಮಳೆರಾಯ ಕೊಂಚ ಬಿಡುವನ್ನ ಬೆಳಗಾವಿ ನಗರಕ್ಕೆ ಕೊಟ್ಟಿರುವಂತದ್ದು. ಸದ್ಯ ಈ ಮಳೆಯಿಂದಾಗಿ ಮಾರ್ಕಂಡೇಯ ನದಿಗೆ ಬರುವಂತಹ ಒಳಹರಿವಿನ ಪ್ರಮಾಣ ಕೂಡ ಹೆಚ್ಚಳ ಆಗಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಸಾಕಷ್ಟು ರಭಸವಾಗಿ ಏನು ಮಾರ್ಕಂಡೇಯ ನದಿಗೆ ನೀರಿನ ಒಳ ಹರಿವು ಕೂಡ ಹೆಚ್ಚಳ ಆಗ್ತಿದೆ. ಪಶ್ಚಿಮ ಘಟ್ಟ ಪ್ರದೇಶದಿಂದ ಕಳೆದ 2 ದಿನಗಳಿಂದ ಕೂಡ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ನದಿಯ ನೀರಿನ ಪ್ರಮಾಣ ಕೂಡ ಹೆಚ್ಚಳ ಆಗಿ ಏನು ನದಿ ತೀರದಲ್ಲಿ ಇರುವಂತಹ ತರಕಾರಿ ಬೆಳೆಗಳಿರಬಹುದು ಅಥವಾ ವಾಣಿಜ್ಯ ಬೆಳೆಗಳು ಸಂಪೂರ್ಣವಾಗಿ ಈಗ ಜಲಾವೃತ ಆಗಿರುವಂತದ್ದು. ಜೊತೆಗೆ ನದಿ ಪಕ್ಕದಲ್ಲಿ ಇರುವಂತಹ ಏನು ಪಂಪ್ಸೆಟ್ಗಳು ಕೂಡ ಈಗ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆ ಕೂಡ ಆಗಿರುವಂತದ್ದು ಮತ್ತು ರೈತರು ಮತ್ತೆ ಸಂಕಷ್ಟಕ್ಕೆ ಸಿಲುಕುವ ಪರಿಸ್ಥಿತಿ ಕೂಡ ಎದುರಾಗಿರುವಂತದ್ದು. ಜೊತೆಗೆ ಏನು ನದಿ ತೀರದಲ್ಲಿ ಇರುವಂತಹ ಕಬ್ಬಿನ ಬೆಳೆ ಇರಬಹುದು, ಗೋವಿನ ಜೋಳ ಇರಬಹುದು, ಸೇರಿದಂತೆ ತರಕಾರಿ ಬೆಳೆಗಳಲ್ಲೂ ಕೂಡ ಈಗ ಸಂಪೂರ್ಣವಾಗಿ ಜಲಾವೃತ ಆಗಿ ಕೊಳೆಯುವ ಭೀತಿಯಲ್ಲಿ ಇರುವಂತದ್ದು. ಘಟ್ಟಪ್ರಭಾ ಸೇತುವೆ ಕೆಳ ಹಂತದ ಸೇತುವೆ ಏನಿದೆ ಪಾಮಲದಿನ್ನೆ ಇರಬಹುದು, ಸುಂದಳ್ಳಿ ಮತ್ತು ಸೇರಿದಂತೆ ಬೇರೆ ಬೇರೆ ಸೇತುವೆ ಮೇಲೆ ಜನರು ಓಡಾಟವನ್ನ ಕೂಡ ಈಗ ಮಾಡ್ತಿದ್ದಾರೆ. ಹೀಗಾಗಿ ಏನು ಜನರು ಅಂತ ಅಪಾಯವನ್ನ ಲೆಕ್ಕಿಸದೆ ಈ ರೀತಿಯಾಗಿ ಓಡಾಟವನ್ನ ಮಾಡ್ತಿದ್ರೆ ಅದನ್ನ ತಡೆಯುವ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲಾಡಳಿತ ಇರುವುದು ಅಥವಾ ಪೊಲೀಸ್ ಇಲಾಖೆ ಮುಂದಾಗಬೇಕು. ಅಂದ್ರೆ ಹುಚ್ಚು ಸಾಹಸವನ್ನ ಏನ್ ಮಾಡ್ತಿದ್ದಾರೆ ಯುವಕರು ಆ ಸಾಹಸಕ್ಕೆ ಕಡಿವಾಣ ಹಾಕುವ ಕೆಲಸವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಕೂಡ ಕೇಳಿ ಬರ್ತಿರುವಂತದ್ದು. ಮಹಿಳಾ ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸುರಿಯುತ್ತಿರುವ ಮಳೆ ಹಿನ್ನೆಲೆ ಮಾರ್ಕಂಡೇಯ ನದಿ ರೌದ್ರ ರೂಪ ತಾಳಿದೆ. ಬೆಳಗಾವಿ ತಾಲೂಕಿನ ಹಲವು ಗ್ರಾಮಗಳ ಜಮೀನು ಜಲಾವೃತಗೊಂಡಿದ್ದು ರೈತರಿಗೆ ಬೆಳೆ ಕೊಳೆಯುವ ಆತಂಕ ಎದುರಾಗಿದೆ. ಪಶ್ಚಿಮ ಘಟ್ಟ ಪ್ರದೇಶ ಜೊತೆಗೆ ಕುಂದಾನಗರಿ ಬೆಳಗಾವಿಯಲ್ಲಿ ಕಳೆದ 2 ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಿತ್ತು. ಆದರೆ ಇವತ್ತು ಬೆಳಗ್ಗೆಯಿಂದ ಮಳೆರಾಯ ಕೊಂಚ ಬಿಡುವನ್ನ ಬೆಳಗಾವಿ ನಗರಕ್ಕೆ ಕೊಟ್ಟಿರುವಂತದ್ದು. ಸದ್ಯ ಈ ಮಳೆಯಿಂದಾಗಿ ಮಾರ್ಕಂಡೇಯ ನದಿಗೆ ಬರುವಂತಹ ಒಳಹರಿವಿನ ಪ್ರಮಾಣ ಕೂಡ ಹೆಚ್ಚಳ ಆಗಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಸಾಕಷ್ಟು ರಭಸವಾಗಿ ಏನು ಮಾರ್ಕಂಡೇಯ ನದಿಗೆ ನೀರಿನ ಒಳ ಹರಿವು ಕೂಡ ಹೆಚ್ಚಳ ಆಗ್ತಿದೆ. ಪಶ್ಚಿಮ ಘಟ್ಟ ಪ್ರದೇಶದಿಂದ ಕಳೆದ 2 ದಿನಗಳಿಂದ ಕೂಡ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ನದಿಯ ನೀರಿನ ಪ್ರಮಾಣ ಕೂಡ ಹೆಚ್ಚಳ ಆಗಿ ಏನು ನದಿ ತೀರದಲ್ಲಿ ಇರುವಂತಹ ತರಕಾರಿ ಬೆಳೆಗಳಿರಬಹುದು ಅಥವಾ ವಾಣಿಜ್ಯ ಬೆಳೆಗಳು ಸಂಪೂರ್ಣವಾಗಿ ಈಗ ಜಲಾವೃತ ಆಗಿರುವಂತದ್ದು. ಜೊತೆಗೆ ನದಿ ಪಕ್ಕದಲ್ಲಿ ಇರುವಂತಹ ಏನು ಪಂಪ್ಸೆಟ್ಗಳು ಕೂಡ ಈಗ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆ ಕೂಡ ಆಗಿರುವಂತದ್ದು ಮತ್ತು ರೈತರು ಮತ್ತೆ ಸಂಕಷ್ಟಕ್ಕೆ ಸಿಲುಕುವ ಪರಿಸ್ಥಿತಿ ಕೂಡ ಎದುರಾಗಿರುವಂತದ್ದು. ಜೊತೆಗೆ ಏನು ನದಿ ತೀರದಲ್ಲಿ ಇರುವಂತಹ ಕಬ್ಬಿನ ಬೆಳೆ ಇರಬಹುದು, ಗೋವಿನ ಜೋಳ ಇರಬಹುದು, ಸೇರಿದಂತೆ ತರಕಾರಿ ಬೆಳೆಗಳಲ್ಲೂ ಕೂಡ ಈಗ ಸಂಪೂರ್ಣವಾಗಿ ಜಲಾವೃತ ಆಗಿ ಕೊಳೆಯುವ ಭೀತಿಯಲ್ಲಿ ಇರುವಂತದ್ದು. ಘಟ್ಟಪ್ರಭಾ ಸೇತುವೆ ಕೆಳ ಹಂತದ ಸೇತುವೆ ಏನಿದೆ ಪಾಮಲದಿನ್ನೆ ಇರಬಹುದು, ಸುಂದಳ್ಳಿ ಮತ್ತು ಸೇರಿದಂತೆ ಬೇರೆ ಬೇರೆ ಸೇತುವೆ ಮೇಲೆ ಜನರು ಓಡಾಟವನ್ನ ಕೂಡ ಈಗ ಮಾಡ್ತಿದ್ದಾರೆ. ಹೀಗಾಗಿ ಏನು ಜನರು ಅಂತ ಅಪಾಯವನ್ನ ಲೆಕ್ಕಿಸದೆ ಈ ರೀತಿಯಾಗಿ ಓಡಾಟವನ್ನ ಮಾಡ್ತಿದ್ರೆ ಅದನ್ನ ತಡೆಯುವ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲಾಡಳಿತ ಇರುವುದು ಅಥವಾ ಪೊಲೀಸ್ ಇಲಾಖೆ ಮುಂದಾಗಬೇಕು. ಅಂದ್ರೆ ಹುಚ್ಚು ಸಾಹಸವನ್ನ ಏನ್ ಮಾಡ್ತಿದ್ದಾರೆ ಯುವಕರು ಆ ಸಾಹಸಕ್ಕೆ ಕಡಿವಾಣ ಹಾಕುವ ಕೆಲಸವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಕೂಡ ಕೇಳಿ ಬರ್ತಿರುವಂತದ್ದು. ಮಹಿಳಾ ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸುರಿಯುತ್ತಿರುವ ಮಳೆ ಹಿನ್ನೆಲೆ ಮಾರ್ಕಂಡೇಯ ನದಿ ರೌದ್ರ ರೂಪ ತಾಳಿದೆ. ಬೆಳಗಾವಿ ತಾಲೂಕಿನ ಹಲವು ಗ್ರಾಮಗಳ ಜಮೀನು ಜಲಾವೃತಗೊಂಡಿದ್ದು ರೈತರಿಗೆ ಬೆಳೆ ಕೊಳೆಯುವ ಆತಂಕ ಎದುರಾಗಿದೆ. ಪಶ್ಚಿಮ ಘಟ್ಟ ಪ್ರದೇಶ ಜೊತೆಗೆ ಕುಂದಾನಗರಿ ಬೆಳಗಾವಿಯಲ್ಲಿ ಕಳೆದ 2 ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಿತ್ತು. ಆದರೆ ಇವತ್ತು ಬೆಳಗ್ಗೆಯಿಂದ ಮಳೆರಾಯ ಕೊಂಚ ಬಿಡುವನ್ನ ಬೆಳಗಾವಿ ನಗರಕ್ಕೆ ಕೊಟ್ಟಿರುವಂತದ್ದು. ಸದ್ಯ ಈ ಮಳೆಯಿಂದಾಗಿ ಮಾರ್ಕಂಡೇಯ ನದಿಗೆ ಬರುವಂತಹ ಒಳಹರಿವಿನ ಪ್ರಮಾಣ ಕೂಡ ಹೆಚ್ಚಳ ಆಗಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು.
ಸಾಕಷ್ಟು ರಭಸವಾಗಿ ಏನು ಮಾರ್ಕಂಡೆಯ ನದಿಗೆ ನೀರಿನ ಒಳ ಹರಿವು ಕೂಡ ಹೆಚ್ಚಳ ಆಗ್ತಿದೆ. ಪಶ್ಚಿಮ ಘಟ್ಟ ಪ್ರದೇಶದಿಂದ ಕಳೆದ 7 ದಿನಗಳಿಂದ ಕೂಡ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ನದಿಯ ನೀರಿನ ಪ್ರಮಾಣ ಕೂಡ ಹೆಚ್ಚಳ ಆಗಿ ಏನು ನದಿ ತೀರದಲ್ಲಿ ಇರುವಂತಹ ತರಕಾರಿ ಬೆಳೆಗಳಿರ್ಬೋದು ಅಥವಾ ವಾಣಿಜ್ಯ ಬೆಳೆಗಳು ಸಂಪೂರ್ಣವಾಗಿ ಈಗ ಜಲಾವೃತ ಆಗಿರುವಂತದ್ದು. ಜೊತೆಗೆ ನದಿ ಪಕ್ಕದಲ್ಲಿ ಇರುವಂತಹ ಏನು ಪಂಪ್ಸೆಟ್ಗಳು ಕೂಡ ಈಗ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆ ಕೂಡ ಆಗಿರುವಂತದ್ದು ಮತ್ತು ರೈತರು ಮತ್ತೆ ಸಂಕಷ್ಟಕ್ಕೆ ಸಿಲುಕುವ ಪರಿಸ್ಥಿತಿ ಕೂಡ ಎದುರಾಗಿರುವಂತದ್ದು. ಜೊತೆಗೆ ಏನು ನದಿ ತೀರದಲ್ಲಿ ಇರುವಂತಹ ಕಬ್ಬಿನ ಬೆಳೆ ಇರಬಹುದು, ಗೋವಿನ ಜೋಳ ಇರಬಹುದು, ಸೇರಿದಂತೆ ತರಕಾರಿ ಬೆಳೆಗಳಲ್ಲೂ ಕೂಡ ಈಗ ಸಂಪೂರ್ಣವಾಗಿ ಜಲಾವೃತ ಆಗಿ ಕೊಳೆಯುವ ಭೀತಿಯಲ್ಲಿ ಇರುವಂತದ್ದು. ಘಟ್ಟಪ್ರಭಾ ಸೇತುವೆ ಕೆಳ ಹಂತದ ಸೇತುವೆ ಏನಿದೆ, ಪಾಮಲದಿನ್ನೆ ಇರಬಹುದು, ಸುಂದಳ್ಳಿ ಮತ್ತು ಸೇರಿದಂತೆ ಬೇರೆ ಬೇರೆ ಸೇತುವೆ ಮೇಲೆ ಜನರು ಓಡಾಟವನ್ನ ಕೂಡ ಈಗ ಮಾಡ್ತಿದ್ದಾರೆ. ಹೀಗಾಗಿ ಏನು ಜನರು ಅಂತ ಅಪಾಯವನ್ನ ಲೆಕ್ಕಿಸದೆ ಈ ರೀತಿಯಾಗಿ ಓಡಾಟವನ್ನ ಮಾಡ್ತಿದ್ರೆ ಅದನ್ನ ತಡೆಯುವ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲಾಡಳಿತ ಇರುವುದು ಅಥವಾ ಪೊಲೀಸ್ ಇಲಾಖೆ ಮುಂದಾಗಬೇಕು. ಅಂದ್ರೆ ಹುಚ್ಚು ಸಾಹಸವನ್ನ ಏನ್ ಮಾಡ್ತಿದ್ದಾರೆ ಯುವಕರು, ಆ ಸಾಹಸಕ್ಕೆ ಕಡಿವಾಣ ಹಾಕುವ ಕೆಲಸವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಕೂಡ ಕೇಳಿ ಬರ್ತಿರುವಂತದ್ದು. ಮಹಿಳಾ ರಿಪೋರ್ಟರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸುರಿಯುತ್ತಿರುವ ಮಳೆ ಹಿನ್ನೆಲೆ ಮಾರ್ಕಂಡೇಯ ನದಿ ರೌದ್ರ ರೂಪ ತಾಳಿದೆ. ಬೆಳಗಾವಿ ತಾಲೂಕಿನ ಹಲವು ಗ್ರಾಮಗಳ ಜಮೀನು ಜಲಾವೃತಗೊಂಡಿದ್ದು ರೈತರಿಗೆ ಬೆಳೆ ಕೊಳೆಯುವ ಆತಂಕ ಎದುರಾಗಿದೆ. ಪಶ್ಚಿಮ ಘಟ್ಟ ಪ್ರದೇಶ ಜೊತೆಗೆ ಕುಂದಾನಗರಿ ಬೆಳಗಾವಿಯಲ್ಲಿ ಕಳೆದ 7 ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಿತ್ತು. ಆದ್ರೆ ಇವತ್ತು ಬೆಳಗ್ಗೆಯಿಂದ ಮಳೆರಾಯ ಕೊಂಚ ಬಿಡುವನ್ನ ಬೆಳಗಾವಿ ನಗರಕ್ಕೆ ಕೊಟ್ಟಿರುವಂತದ್ದು. ಸದ್ಯ ಈ ಮಳೆಯಿಂದಾಗಿ ಮಾರ್ಕಂಡೇಯ ನದಿಗೆ ಬರುವಂತಹ ಒಳ ಹರಿವಿನ ಪ್ರಮಾಣ ಕೂಡ ಹೆಚ್ಚಳ ಆಗಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಸಾಕಷ್ಟು ರಭಸವಾಗಿ ಏನು ಮಾರ್ಕಂಡೇಯ ನದಿಗೆ ನೀರಿನ ಒಳ ಹರಿವು ಕೂಡ ಹೆಚ್ಚಳ ಆಗ್ತಿದೆ. ಪಶ್ಚಿಮ ಘಟ್ಟ ಪ್ರದೇಶದಿಂದ ಕಳೆದ 7 ದಿನಗಳಿಂದ ಕೂಡ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ನದಿಯ ನೀರಿನ ಪ್ರಮಾಣ ಕೂಡ ಹೆಚ್ಚಳ ಆಗಿ ಏನು ನದಿ ತೀರದಲ್ಲಿ ಇರುವಂತಹ ತರಕಾರಿ ಬೆಳೆಗಳಿರ್ಬೋದು ಅಥವಾ ವಾಣಿಜ್ಯ ಬೆಳೆಗಳು ಸಂಪೂರ್ಣವಾಗಿ ಈಗ ಜಲಾವೃತ ಆಗಿರುವಂತದ್ದು. ಜೊತೆಗೆ ನದಿ ಪಕ್ಕದಲ್ಲಿ ಇರುವಂತಹ ಏನು ಪಂಪ್ಸೆಟ್ಗಳು ಕೂಡ ಈಗ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆ ಕೂಡ ಆಗಿರುವಂತದ್ದು ಮತ್ತು ರೈತರು ಮತ್ತೆ ಸಂಕಷ್ಟಕ್ಕೆ ಸಿಲುಕುವ ಪರಿಸ್ಥಿತಿ ಕೂಡ ಎದುರಾಗಿರುವಂತದ್ದು. ಜೊತೆಗೆ ಏನು ನದಿ ತೀರದಲ್ಲಿ ಇರುವಂತಹ ಕಬ್ಬಿನ ಬೆಳೆ ಇರಬಹುದು, ಗೋವಿನ ಜೋಳ ಇರಬಹುದು, ಸೇರಿದಂತೆ ತರಕಾರಿ ಬೆಳೆಗಳಲ್ಲೂ ಕೂಡ ಈಗ ಸಂಪೂರ್ಣವಾಗಿ ಜಲಾವೃತ ಆಗಿ ಕೊಳೆಯುವ ಭೀತಿಯಲ್ಲಿ ಇರುವಂತದ್ದು. ಘಟ್ಟಪ್ರಭಾ ಸೇತುವೆ ಕೆಳ ಹಂತದ ಸೇತುವೆ ಏನಿದೆ, ಪಾಮಲದಿನ್ನೆ ಇರಬಹುದು, ಸುಂದಳ್ಳಿ ಮತ್ತು ಸೇರಿದಂತೆ ಬೇರೆ ಬೇರೆ ಸೇತುವೆ ಮೇಲೆ ಜನರು ಓಡಾಟವನ್ನ ಕೂಡ ಈಗ ಮಾಡ್ತಿದ್ದಾರೆ. ಹೀಗಾಗಿ ಏನು ಜನರು ಅಂತ ಅಪಾಯವನ್ನ ಲೆಕ್ಕಿಸದೆ ಈ ರೀತಿಯಾಗಿ ಓಡಾಟವನ್ನ ಮಾಡ್ತಿದ್ರೆ ಅದನ್ನ ತಡೆಯುವ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲಾಡಳಿತ ಇರುವುದು ಅಥವಾ ಪೊಲೀಸ್ ಇಲಾಖೆ ಮುಂದಾಗಬೇಕು. ಅಂದ್ರೆ ಹುಚ್ಚು ಸಾಹಸವನ್ನ ಏನ್ ಮಾಡ್ತಿದ್ದಾರೆ ಯುವಕರು, ಆ ಸಾಹಸಕ್ಕೆ ಕಡಿವಾಣ ಹಾಕುವ ಕೆಲಸವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಕೂಡ ಕೇಳಿ ಬರ್ತಿರುವಂತದ್ದು. ಮಹಿಳಾ ರಿಪೋರ್ಟರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸುರಿಯುತ್ತಿರುವ ಮಳೆ ಹಿನ್ನೆಲೆ